ದ ಅಥಾರಿಟಿ ಆಫ್ ಗಾಡ್ಸ್ ಪೀಪಲ್. ನಾನು ಬಂದಿದ್ದು ಅವುಗಳಿಗೆ ಜೀವ ಕೊಡಬೇಕೆಂತಲೂ ಆ ಜೀವ ಸಮೃದ್ಧಿ ಆಗಿರಬೇಕೆಂತಲೂ ಬಂದಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಯಾರು ನನ್ನನ್ನು ನಂಬುತ್ತಾರೋ ಅವರ ಮೂಲಕ ಈ ಸೂಚಕ ಕಾರ್ಯಗಳಾಗುವ ಅಧಿಕಾರ ನಾನು ಕೊಟ್ಟಿದ್ದೆ. He is giving the power of authority. ದೇವರ ಹೆಸರನ್ನ ಹೇಳುವ ಅಧಿಕಾರ ನನಗೂ ನಿನಗೂ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ವರ್ಡ್ ಹೇಳ್ತಾರೆ, ಪವರ್ ಆಫ್ ಅಟರ್ನಿ. ದೇವರು ನಮ್ಮನ್ನ ವಿಶೇಷವಾದ ಜನರಾಗಿ, ಸ್ವಕೀಯ ಪ್ರಜೆಗಳಾಗಿ, ಆದುಕೊಂಡ ಜನಾಂಗವಾಗಿ, ತನ್ನ ರಾಜ್ಯದಲ್ಲಿ ನಮ್ಮನ್ನ ಯಾಜಕರನ್ನಾಗಿ, ಅರಸರನ್ನಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ? ನೇಮಿಸಿದ್ದಾರೆ. ಹೀಗಿರುವಾಗ ನಮ್ಮ ಜೀವಿತ ಕೂಡ ದೇವರು ಬಯಸ್ತಾರೆ, ನಾನು ಹೇಗೆ ಇವರನ್ನ ಇಟ್ಟಿದ್ದೇನೋ ಹಾಗೆ ಇವರು ಜೀವಿಸಬೇಕು ಅಂತ. ಆದ್ರೆ ನಮ್ಮ ಸಮಸ್ಯೆ ಏನು ಗೊತ್ತಾ? ನಾವು ಎಷ್ಟೇ ಸತ್ಯ ತಿಳ್ಕೊಂಡ್ರು ನಮ್ಮ ಹಳೆ ಜೀವಿತದ ಸ್ವಭಾವಗಳನ್ನ ನಾವು ಬಿಡ್ಲಿಕ್ಕೆ ಹೋಗಲ್ಲ. ಇನ್ನು ಅದೇ ಜೀವಿತ, ಅದೇ ಸ್ವಭಾವ, ಆ ರೀತಿಯಾಗಿ ನಾವಿರ್ತೇವೆ. ಪ್ರಿಯರೇ, ಪಕ್ಕದವ್ರಿಗೆ ಹೇಳ್ರಿ, ನೀವು ಸಾಮಾನ್ಯ ಜನರಲ್ಲ, ಆರ್ಡಿನರಿ ಪೀಪಲ್ ಅಲ್ಲ ನಾವು. ದೇವರು ನಮ್ಮನ್ನು ನೋಡುವಾಗ ಸಾಮಾನ್ಯರಂತೂ ನೋಡುವುದಿಲ್ಲ. ಯಾಕೆ? ವಾಕ್ಯ ಹೇಳ್ತದೆ, ನೀವು ಈ ಲೋಕದವರಲ್ಲ. ನಂಬ್ತೀರೇನ್ರಿ? ನಿಮ್ಮ ಐಡೆಂಟಿಟಿ ಈ ಲೋಕದಲ್ಲ. ನೀವು ಶರೀರದಲ್ಲಿ ಬದುಕಿರುವ ತನಕ ಮಾತ್ರ ಇಲ್ಲಿ ನಿಮ್ಮ ಗುರುತಿನ ಚೀಟಿ ಇದೆ. ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ಪರ್ಮನೆಂಟ್ ನಾಗರಿಕತ್ವ ಪರಲೋಕದಲ್ಲಿದೆ. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರಾಗಿದ್ದೀರಿ. ಸಂದೇಶವನ್ನು ನಾವು ಪ್ರಾರಂಭಿಸ್ತೇವೆ, ದ ಅಥಾರಿಟಿ ಆಫ್ ಗಾಡ್ಸ್ ಪೀಪಲ್. ಏನ್ ಹೇಳ್ರಿ? ದೇವ ಜನರ ಅಧಿಕಾರ. ನಂಬ್ತೀರಾ ನಿಮಗೆ ಅಧಿಕಾರ ಇದೆ ಅಂತ? ಎಷ್ಟು ಜನ ನಂಬ್ತೀರಿ? ನನಗೆ ಅಧಿಕಾರ ಇದೆ. ನಾನು ಹೇಳ್ತಿರೋದು ಗಂಡ ಹೆಂಡತಿ ಮೇಲಿರೋ ಅಧಿಕಾರ ಅಲ್ಲ, ಹೆಂಡತಿಗೆ ಮಕ್ಕಳ ಮೇಲಿರೋ ಅಧಿಕಾರ ಅಲ್ಲ. ನಾನು ಹೇಳ್ತಿರುವುದು ದೇವ ಜನರಿಗಿರುವ ಅಧಿಕಾರ. ನಾನು ಹೇಳ್ತಿರೋದು ಇಲ್ಲಿರುವ ಎಲ್ರಿಗಿರುವ ಅಧಿಕಾರ. ಲೋಕದಲ್ಲಿರುವಾಗ ಗಂಡನಿಗಿರುವ ಅಧಿಕಾರ ಬೇರೆ, ಹೆಂಡತಿಗಿರುವ ಅಧಿಕಾರ ಬೇರೆ. ನಂಬ್ತೀರೇನ್ರಿ? ಕರೆಕ್ಟಾ? ಗಂಡನಿಗೂ ಹೆಂಡತಿಗೂ ಒಂದೇ ಅಧಿಕಾರ ಇದೆಯಾ? ಇಲ್ಲ. ಬೈಬಲ್ ಹೇಳ್ತದೆ, ಗಂಡನೇ ತಲೆಯಾಗಿದ್ದಾನೆ. ಓಕೆ, ಹೆಂಡತಿ ಆತನಿಗೆ ವಿಧೇಯಳಾಗಿರ್ತಾಳೆ, ಸಹಾಯಕಿ ಆಗಿರ್ತಾಳೆ. ಆದ್ರೆ ಆತ್ಮಿಕತೆಯಲ್ಲಿ ಬರುವಾಗ, ದೇವರ ವಿಷಯದಲ್ಲಿ ಬರುವಾಗ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನನ್ನು ನಂಬಿದಂತ ಎಲ್ಲರಿಗೂ ದೇವರು ಒಂದೇ ರೀತಿ ಅಧಿಕಾರ ಕೊಡ್ತಾನೆ. ನಂಬ್ತೀರಾ? ಪಕ್ಕದವರಿಗೆ ಹೇಳ್ರಿ, ನಿನಗೆ ಅಧಿಕಾರ ಇದೆ. ಯಾಕೆಂದ್ರೆ ದೇವರು ಈ ಲೋಕಕ್ಕೆ ಯಾಕೆ ಬಂದ ಅಂತ ನೀವು ತಿಳ್ಕೊಳ್ರಿ. ಸುಮ್ಮನೆ ಬರ್ಲಿಲ್ರಿ ದೇವರು. ಯಾಕೆ ದೇವರು ನರಾವತಾರ ಎತ್ತಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ್ರು? ಯಾಕೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ್ರು? ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ್ರು, ಸೇವೆ ಮಾಡುವುದಕ್ಕಾಗಿ ಬಂದ್ರು, ಸೈತಾನನ ಬಂಧನದಿಂದ ಬಿಡಿಸ್ಲಿಕ್ಕೆ ಬಂದ್ರು. ವೆರಿ ಗುಡ್. ಆತನೊಟ್ಟಿಗೆ ನಾವು ಅನ್ಯೋನ್ಯತೆಯಾಗಿ ಇರ್ಬೇಕೆಂಬುದಕ್ಕಾಗಿ ಬಂದ್ರು. ವೆರಿ ಗುಡ್. ಮತ್ತೆ ಪಾಪಿಗಳನ್ನ ರಕ್ಷಿಸೋದಕ್ಕಾಗಿ ಬಂದ್ರು. ನೆಕ್ಸ್ಟ್, ಹಿಂದೆ ನಮಗೆ ಅಧಿಕಾರ ಕೊಡ್ಲಿಕ್ಕೆ ಬಂದ್ರು. ವೆರಿ ಗುಡ್. ಪ್ರೀತಿ ಮಾಡ್ಲಿಕ್ಕೆ ಬಂದ್ರು, ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಬಂದ್ರು. ಪರಲೋಕ ರಾಜ್ಯ ನಮಗೆ ಕೊಡ್ಲಿಕ್ಕೆ ಬಂದ್ರು. ನೋಡ್ರಿ ಎಷ್ಟು ಕಾರಣಗಳಿದಾವಲ್ಲ ಯೇಸು ಕ್ರಿಸ್ತನ್ ಯಾಕೆ ಈ ಲೋಕಕ್ಕೆ ಬಂದ್ರು ಅನ್ಲಿಕ್ಕೆ. ಬಹಳಷ್ಟು ಕಾರಣ ಇದೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ನಾವು ಹೇಳಿಲ್ಲ, ಅದನ್ನ ನಾನು ನಿಮಗೆ ಹೇಳ್ತೇನೆ ಈಗ. ಯೋಹಾನ 10:10 ಓದ್ರಿ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ್ರು? ಬೇಗ ಬರ್ತಾನೆ ಹೊರತು. ಓಕೆ, ಹಲೋ,
ಯೇಸು ಕ್ರಿಸ್ತನು ಯಾಕೆ ಬಂದ್ರು ಈ ಲೋಕಕ್ಕೆ? ಪಕ್ಕದೊಳಗೆ ಹೇಳ್ರಿ, ನನಗೆ ಜೀವ ಕೊಡ್ಲಿಕ್ಕೆ ಸ್ವಾಮಿ ಬಂದ್ರು. ಹಾಗಾದ್ರೆ ಪಾಸ್ಟರ್ ನಾನು ಸತ್ತೋಗಿದ್ನಾ? ನಾ ಜೀವಂತನೇ ಇದ್ದೀನಿ, ಮತ್ತೆ ಯಾವ ಜೀವ ಕೊಡ್ಲಿಕ್ಕೆ ಬಂದ್ರು? ದೇವರ ವಾಕ್ಯ ಹೇಳ್ತದೆ, ಸಾಮಾನ್ಯ ಜೀವ ಅಲ್ಲ, ನಿತ್ಯ ನಿರಂತರವಿರುವ ಜೀವ, ಸಮೃದ್ಧಿಯಾದ ಜೀವ, ಪರಿಪೂರ್ಣವಾದ ಜೀವ. ಅಲ್ಲಿ ಬರ್ತದೆ, ಅದು ಸಮೃದ್ಧಿಯಾಗಿರ್ಬೇಕೆಂತಲೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಕೇವಲ ನಮ್ಮನ್ನು ಬಿಡಿಸುವುದಕ್ಕಷ್ಟೇ ಅಲ್ಲ, ಬಿಡಿಸಿ ರಕ್ಷಿಸಿ ನಮಗೆ ಜೀವ ಕೊಡುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿ. ಅರ್ಥ ಏನ್ ಗೊತ್ತಾ? ಯೇಸುವಿನಲ್ಲಿರುವ ಈ ಜೀವ ಈಗ ನನ್ನ ಒಳಗಡೆ ಇದೆ. ಆ ಯೇಸುವಿನಲ್ಲಿರುವಂತ ಜೀವನೇ ನನ್ನಲ್ಲಿದೆ. ದ ಇನ್ಹೆರಿಟೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಯಾವ ಜೀವ ಇದೆ, ದ ಇನ್ಹೆರಿಟೆಡ್ ಲೈಫ್ ಅಂತ ಕರೀತಾರೆ. ಪರಿಪೂರ್ಣವಾದ ಜೀವ, ದೈವಿಕವಾದ ಜೀವ ಇವತ್ತು ಯೇಸುವನ್ನ ನಂಬೋರ ಒಳಗಡೆನೆ ಇದೆ. ನಾನು ಬಂದಿದ್ದು ಅವುಗಳಿಗೆ ಜೀವ ಕೊಡಬೇಕೆಂತಲೂ, ಆ ಜೀವ ಸಮೃದ್ಧಿ ಆಗಿರ್ಬೇಕೆಂತಲೂ ಬಂದಿದ್ದೇನೆ. ನಂಬೋರಿದ್ದೀರಾ ಇಲ್ಲಿ? ಎಷ್ಟು ಜನ ನಂಬ್ತೀರಿ? ನಾನು ಒಳಗಡೆ ಯೇಸು ಆ ಜೀವವನ್ನು ಕೊಟ್ಟಿದ್ದಾರೆ. ಯೇಸು ನನ್ನಲ್ಲಿ ಬಂದಿದ್ದೆ ಆ ಜೀವ ಕೊಡುವುದಕ್ಕಾಗಿ. ಯಾವ ಜೀವ? ನಿತ್ಯ ಜೀವ. ಬೈಬಲ್ ಹೇಳ್ತದೆ, ನಂಬುವವರಿಗೆ. ಯೋಹಾನ್ ಬರೆದ ಸುವಾರ್ತೆ ತೆಗಿರಿ, 6ನೇ ಅಧ್ಯಾಯ 47ನೇ ವಚನದಲ್ಲಿ ಏನ್ ಬರ್ತದೆ? ಹಲೋ, ಯೇಸು ಹೇಳಿದ್ರೆ ನಾನು ಬಂದಿದ್ದು ನಿಂಗೆ ಜೀವ ಕೊಡ್ಲಿಕ್ಕೆ. ಹಾಗಾದ್ರೆ ಜೀವ ಯಾರಲ್ಲಿದೆ? ಬೈಬಲ್ ಹೇಳ್ತದೆ, ನಂಬಿರುವವನು ನಿತ್ಯ ಜೀವ ಹೊಂದಿದ್ದಾನೆ. ನಂಬಿಕೆ ಇರೋರು ಇಲ್ಲಿದ್ದೀರಾ? ದೇವರನ್ನು ನಂಬದವರು ಇಲ್ಲಿದ್ದೀರಾ? ದೇವರು ನನಗೆ ಜೀವ ಕೊಟ್ಟಿದ್ದಾನೆ ಅಂತ ನಂಬೋರು ಇಲ್ಲಿದ್ದೀರಾ? ಹಾಗಾದ್ರೆ ಯಾರು ನಂಬ್ತಾರೋ ಬೈಬಲ್ ಹೇಳ್ತದೆ ಅವ್ರ ಒಳಗಡೆ ದೇವರ ವಾಕ್ಯ ಹೇಳ್ತದೆ ನಿತ್ಯ ಜೀವ. ಅದು ಯೇಸು ಸ್ವಾಮಿ ಸುಮ್ಮನೆ ಹೇಳ್ತಿಲ್ಲ, ನಿಜ ನಿಜವಾಗಿ ಹೇಳ್ತಿದ್ದಾರೆ. ಯೇಸು ಸ್ವಾಮಿ ಎಲ್ಲಿ ನಿಜ ನಿಜ ಅಂತ ಹೇಳ್ತಾರೋ ಅಲ್ಲಿ ಸೀರಿಯಸ್ ಇದೆ ಅಂತ ಮ್ಯಾಟ್ರು, ಜೋಕ್ ಮಾಡ್ತಿಲ್ಲ ಅಂತ. ಎಲ್ಲಿ ಹೇಳ್ತಿದ್ದಾರೆ? ವೆರಿಲಿ ವೆರಿಲಿ ಐ ಸೇ unto you, ಇಟ್ ಮೀನ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. 2 ಸಾರಿ ಹೇಳುವುದಿಲ್ಲ ನಿಜ ಅಂತ, 1 ಸಾರಿ ಹೇಳುವುದಿಲ್ಲ, 2 ಸಾರಿ ಹೇಳ್ತಾರೆ. ನಿಜ ನಿಜವಾಗಿ, ಸತ್ಯ ಸತ್ಯವಾಗಿ. ದೇವರು ಸುಳ್ಳೆ ಆಡುವುದಿಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲಿ ಸಹ 2 ಸಾರಿ ಹೇಳ್ತಾರೆ, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ. ಯಾವ ವ್ಯಕ್ತಿ ನಂಬುತ್ತಾನೋ ಅವನ ಒಳಗಡೆ ನಿತ್ಯ ಜೀವ ಇದೆ. ಪ್ರಿಯರೇ, ಇವತ್ತು ಜನರಿಗೆ ಸಮಸ್ಯೆ ಗೊತ್ತಾ? ಯಾಕೆ ಜನರು ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗ್ತಿದ್ದಾರೆ? ಸಮಸ್ಯೆದ ಹೊರಗಡೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಜನರು ನಾಶವಾಗ್ತಿದ್ದಾರೆ ಗೊತ್ತಾ? ಓಶೆ 4:8 ಹೇಳ್ತದೆ, ನನ್ನ ಜನರು ಜ್ಞಾನಹೀನರಾಗಿರುವುದರಿಂದ ನಾಶವಾಗಿ ಹೋಗ್ತಿದ್ದಾರೆ. ಮೈ ಪೀಪಲ್ ಆರ್ ಪೆರಿಶಿಂಗ್ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್. ಜ್ಞಾನ ಇಲ್ಲ. ಯೇಸುವನ್ನು ನಂಬಿದ ಮೇಲೂ ಸಹ ನಾನು ಏನಾಗಿದ್ದೇನೆ ಅಂತ ತಿಳ್ಕೊಳ್ಳೋದಿಲ್ಲ. ಯೇಸು ಕ್ರಿಸ್ತ ನಂಬ್ತೇವೆ, ಸಭೆಗೆ ಬರ್ತೇವೆ, ಕರ್ತನ ಮೇಜಿನಲ್ಲಿ ಪಾಲುಗಾಗ್ತೇವೆ, ನಮ್ಮ ಒಳಗಡೆ ದೇವರು ಏನಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗಿನ್ನೂ ಗೊತ್ತಿಲ್ಲ ಅವ್ರ ಒಳಗಡೆ ಯಾವ ಜೀವ ಇದೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ಜನರು ನಾಶವಾಗ್ತಿದ್ದಾರೆ. ಯಾಕೆ? ಅವರಿಗೆ ಜ್ಞಾನ ಇಲ್ಲ. ಅವ್ರ ಒಳಗಡೆ ಏನಿದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಯೇಸು ಹೇಳ್ತಾರೆ, ನನ್ನನ್ನು ನಂಬುವನ ಹೊಟ್ಟೆ ಒಳಗಡೆಯಿಂದ ಜೀವ ಜಲ ಹರಿದು ಹೋಗ್ತದೆ. ಏನ್ ಅರ್ಥ? ಏನೋ ಬರೀ ಜೀವ ಇಲ್ಲ, ನಿನ್ನ ಒಳಗಡೆ ಜೀವದ ಜಲಗಳೇ ಇದಾವೆ. ಹೆಂಗೆ ಇಮ್ಯಾಜಿನ್ ಮಾಡಕ್ ಆಗುದಿಲ್ಲ. ಈ ಶರೀರದ ಬುದ್ಧಿಯಿಂದ ನೀನು ಏನಾದ್ರು ತಿಳ್ಕೊಳಕ್ ಹೋದ್ರೆ ಏನು ಅರ್ಥ ಆಗಲ್ಲ. ಆತ್ಮನ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದಕ್ಕಾಗಿ ಪೌಲನು ಪ್ರಾರ್ಥನೆ ಮಾಡ್ತಾನೆ ದೇವ ಜನರಿಗೋಸ್ಕರ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಪ್ರಾರ್ಥಿಸ್ತಾನೆ. ಏನಂತ ಗೊತ್ತಾ? ಒಂದು ವಚನ ಇದೆ, ತೆಗಿರಿ. ಅದು ನಂದು ಟಾಪಿಕ್ ಅಲ್ಲ, ಅದು ಬಹಳ ಬ್ಯೂಟಿಫುಲ್ ಆದ ಪ್ರಾರ್ಥನೆ ಆತನು ಮಾಡ್ತಾನೆ. ತೆಗಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 16ನೇ ವಚನದಲ್ಲಿ ಏನ್ ಹೇಳ್ತದೆ ಗೊತ್ತಾ? ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ನಾನು ವಿಜ್ಞಾಪನೆ ಮಾಡ್ತೇನೆ. ದೇವ ಜನರಿಗಾಗಿ ಪೌಲನು ಮಾಡುವ ವಿಜ್ಞಾಪನೆ ಯಾವ ರೀತಿ ಇದೆ ಅಂದ್ರೆ, ಓದ್ರಿ.
ಯಾರಾದ್ರೂ ಒಬ್ರು 17ನೇ ವಚನ, ಅಧ್ಯಾಯ 17ನೇ ವಚನ. ನನ್ನ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಹಲೋ, ಏನ್ ಗೊತ್ತಾ ಇದು ಅರ್ಥ? ದೇವ್ರ ವಾಕ್ಯ ಹೇಳ್ತದೆ, ಪೌಲನ್ನು ಪ್ರಾರ್ಥಿಸ್ತಾ ಇದ್ದಾನೆ ದೇವ ಸಭೆಗಾಗಿ. ಯಾಕೆ ಗೊತ್ತಾ? ನನ್ನ ಜನರು ಅಜ್ಞಾನಿಗಳಾಗಿದ್ದಾರೆ, ಜ್ಞಾನ ಇಲ್ಲ. ಚರ್ಚಿಗೆ ಬರ್ತಾರೆ, ವಾಕ್ಯ ಟೈಮಲ್ಲಿ ಮಲಗ್ತಾರೆ. ಯಾಕೆ? ಜ್ಞಾನ ಇಲ್ಲ. ಯಾವುದನ್ನ ಕೇಳ್ತಿದ್ದೇನೆ, ಜೀವವುಳ್ಳ ವಾಕ್ಯಗಳನ್ನ ಕೇಳ್ತೇನೆ, ಪರಿಜ್ಞಾನ ಇಲ್ಲ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ನಾನು ಇವರಿಗಾಗಿ ಯಾಕೆ ಪ್ರಾರ್ಥಿಸ್ತೇನೆ ಗೊತ್ತಾ? ಇವರು ದೇವರ ವಿಷಯದಲ್ಲಿ ತಿಳುವಳಿಕೆಯನ್ನು ಹೊಂದಿ ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ಕೊಟ್ಟು ಇದುವರೆಗೂ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮ ಯಾರಲ್ಲಿ ಬರಬೇಕು? ಪಕ್ಕದವರಿಗೆ ಹೇಳ್ರಿ, ನಿನಗೆ ಜ್ಞಾನದ ಅವಶ್ಯಕತೆ ಇದೆ. ಹೇಳ್ರಿ, ನಿನಗೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನದ ಆತ್ಮವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಷ್ಟೇ ಅಲ್ಲ, ಆ ಪವಿತ್ರಾತ್ಮನ ಏನ್ ಮಾಡಬೇಕು? ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಮನೋನೇತ್ರಗಳನ್ನ ಬೆಳಗಿಸ್ಬೇಕು. ಯಾಕೆ ಬೆಳಗಿಸ್ಬೇಕು ಗೊತ್ತಾ? ಓದ್ರಿ ಮುಂದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮನೋನೇತ್ರಗಳನ್ನ ಬೆಳಗಿಸಿ. ಹಲೋ, ಯಾರು ಅವ್ರು ಆತನಿಂದ ಕರೆಸ್ಕೊಂಡವ್ರು? ಯಾವ ಊರಾಗಿದ್ದಾರೆ? ಆತನಿಂದ ಕರೆಸ್ಕೊಂಡವ್ರು ಯಾರು? ನಂಬೋರು ಹೇಳ್ರಿ, ನಾನೇ. ಆತನಿಂದ ಕರೆಸಿಕೊಂಡವ್ರು ಯಾರು? ಆತನ ಕರೆಸಿಕೊಂಡವರು. ಅಲೋ, ಯಾರು ನಂಬುತ್ತಾರೋ ದೇವರನ್ನ, ನಂಬುವರಾದ ನಮ್ಮಲ್ಲಿ, ಯಾರಲ್ಲಿ? ಯೇಸು ಕ್ರಿಸ್ತನನ್ನ ನಂಬುವ ದೇವ ಜನರಲ್ಲಿ ದೇವರೇನ್ ಮಾಡ್ತಾರೆ? ದೇವರ ವಾಕ್ಯ ಹೇಳ್ತದೆ, ನಮ್ಮ ಜನರಿಗೆ ಇನ್ನೂ ಅರ್ಥ ಆಗ್ತಿಲ್ಲ. ಯಾರು ಯೇಸುವನ್ನ ನಂಬ್ತಾರೋ ಅವರ ಒಳಗಡೆ ದೇವರು ಒಂದು ವಿಶೇಷವಾದ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಅದು ಎಂತ ಕಾರ್ಯ? ಬೈಬಲ್ ಹೇಳ್ತದೆ, ಆತನನ್ನ ನಂಬುವರಾದ ನಿಮ್ಮಲ್ಲಿ ಆತನು ಸಾಧಿಸುವ ತನ್ನ ಪರಾಕ್ರಮ. ಹಲೋ, ದೇವರು ತನ್ನ ಪರಾಕ್ರಮವನ್ನ ಹೊರಗಡೆ ತೋರ್ಸಕ್ ಇಷ್ಟಪಡುವುದಿಲ್ಲ, ನಿನ್ನ ಒಳಗಡೆ ತೋರ್ಸಕ್ ಇಷ್ಟಪಡ್ತಾರೆ. ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾಗಿದೆ, ಎಲ್ಲಿ? ನಿನ್ನ ಒಳಗಡೆ. ಅದಕ್ಕೆ ಸುಮ್ಮನೆ ಪೌಲ ಹೇಳುದಿಲ್ರಿ, ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡೋಣ. ಯಾಕೆ ಶಕ್ತನಾಗಿದೆ? ನಮ್ಗೆ ಗೊತ್ತು ಸತ್ಯ. ಅವನ ಒಳಗಡೆ ಕಾರ್ಯ ಮಾಡುವ ಶಕ್ತಿ ದೇವರ ಪರಾಕ್ರಮ ಶಕ್ತಿಯಾಗಿದೆ. ಸುಮ್ಮನೆ ಅವನು ಹೇಳುದಿಲ್ರಿ. ಅವನು ಹೇಳುವಾಗ ಒಂದು ವೇಟ್ ಇರ್ತದೆ, ಅವನು ಹೇಳುವಾಗ ಒಂದು ಅಧಿಕಾರ ಇರ್ತದೆ. ಅವನು ಏನು ಹೇಳ್ತಾನೋ ಅದು ನಡೀತದೆ. ನಾವು ಏನು ಹೇಳ್ತೇವೆ ಅದು ನಡೆದಿಲ್ಲ. ಯಾಕೆ? ನಾವು ಯಾವಾಗಲೂ ಹೇಳ್ತೀವಿ, ಯೇಸುವಿನ ಭಾಷಣ ನನಗೆ ಗುಣ ಆಯ್ತು. ಯಾಕೆ ಗುಣ ಆಗಲ್ಲ? ಯಾಕೆಂದ್ರೆ ಆ ಮಾತಿನಲ್ಲಿರುವ ಮಹಿಮಾ ಶಕ್ತಿ ನಿಮಗೆ ಗೊತ್ತಿಲ್ಲ. ಆ ಹೇಳಿಕೆಯಲ್ಲಿರುವಂತ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ನೀನು ಏನು ಹೇಳಿದ್ರು ಆಗ್ತಿಲ್ಲ. ಸತ್ಯ ಗೊತ್ತಾದ್ರೆ ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಬಂದ್ರೆ ಅದ್ಭುತ ನಡೀತದೆ. ನಮ್ಮ ಸಮಸ್ಯೆನು ಸತ್ಯನೇ ಗೊತ್ತಿಲ್ಲ, ನಂಬಿಕೆ ಎಲ್ಲಿಂದ ಬರ್ತದೆ? ಸಾವಿರಾರು ವರ್ಷ, ನೂರಾರು ವರ್ಷಗಳ ಹಿಂದೆ ಮಲೇರಿಯಾ ಬಂತಂದ್ರೆ ಜನ ಸತ್ತೋಗ್ತಿದ್ರು, ಗೊತ್ತಾ ನಿಮ್ಗೆ? ಹಲೋ, ಯಾರಿಗಾದ್ರೂ ಮಲೇರಿಯಾ ಅಂತ ರಿಪೋರ್ಟ್ ಬಂದ್ರೆ ತಿಳ್ಕೊಂಡ್ಬಿಟ್ರು, ಅವ ಹೋದ, ಅವನನ್ನು ಹೊರಗಿಟ್ಟು ಬಿಡ್ತಿದ್ರು ಮನೆಯಿಂದ. ನೂರಾರು ವರ್ಷಗಳಿಂದ. ಯಾಕೆ ಗೊತ್ತಾ? ಮಲೇರಿಯಾಗೆ ಔಷಧಿ ಇರಲಿಲ್ಲ. ಹಲೋ, ಯಾವಾಗ? ಈಗಲ್ಲ, ನೂರಾರು ವರ್ಷಗಳ ಹಿಂದೆ ಮಲೇರಿಯಾ ರೋಗ ಅಂದ್ರೆ ಸಾಕು, ಜನ ಫಿನಿಶ್ಡ್ ಅಂತಿದ್ರು. ಕಾರಣ ಅದಕ್ಕೆ ಔಷಧಿ ಇಲ್ಲ. ಆದ್ರೆ ಸ್ವಲ್ಪ ವರ್ಷಗಳಾದ ನಂತರ ಅದಕ್ಕೆ ಯಾರೋ ಔಷಧಿ ಕಂಡುಹಿಡಿದ್ರು. ಔಷಧಿ ಕಂಡು ಹಿಡಿದ್ರಂತ ಎಂಬ ಸುದ್ದಿ ಗೊತ್ತಾದಾಗ ಮತ್ತೆ ಮಲೇರಿಯಾ ಬಂದ್ರೆ ಜನ ಸಾಯಲಿಲ್ಲ, ಜನನ ಹೇಳುವುದಿಲ್ಲ. ಮಲೇರಿಯಾ ಬಂತಂದ್ರೆ ಈಗ ಯಾರು ಹೇಳ್ತೀರಾ? ಡಾಕ್ಟರ್ ರಿಪೋರ್ಟ್ ಮಲೇರಿಯಾ ಬಂತು, ಸತ್ತ ಅಂತ ತಿಳ್ಕೊತೀರಾ? ಯಾಕೆ? ನಿಮಗೆ ಈ ಜ್ಞಾನ ಇದೆ. ಯಾಕೆ ಅಂತ ಅದಕ್ಕೇನಿದೆ? ಔಷಧಿ ಇದೆ ಅಂತ ಜ್ಞಾನ ಇದೆ. ಅದಕ್ಕೋಸ್ಕರ ಮಲೇರಿಯಾ ಬಂದ್ರು ಬದುಕ್ತಾನ ಅನ್ನುವಂತ ನಂಬಿಕೆ ಇದೆ. ಹಾಗಾದ್ರೆ
ಈಗ ಮುಂಚೆ ಮಲೇರಿಯಾ ಬಂದ್ರೆ ಸಾಯ್ತಾರಂತಿದ್ರು, ಈಗ ಮಲೇರಿಯಾ ಬಂದ್ರು ಬದುಕ್ತಾರಂತಾರೆ. ಇದಕ್ಕೆ ಕಾರಣ ಏನು? ಅದಕ್ಕೆ ಔಷಧಿ ಇದೆ ಎಂಬ ಜ್ಞಾನ. ಜ್ಞಾನ ಇರುವುದರಿಂದ ನಂಬಿಕೆ ಇದೆ. ಈ ಔಷಧಿ ಹಾಕಿದ್ರೆ ಮಲೇರಿಯಾ ಹೊರಟು ಹೋಗ್ತದೆ. ಅದೇ ದೇವರ ವಾಕ್ಯ ಹೇಳ್ತದೆ, ನೀನ್ ಸತ್ಯವನ್ನು ತಿಳ್ಕೊಂಡ್ರೆ ಆ ಸತ್ಯನೇ ನಿನ್ನನ್ನು ಬಿಡುಗಡೆ ಮಾಡ್ತದೆ. ಹಾಗಾದ್ರೆ ಆ ಸತ್ಯ ಎಲ್ಲಿದೆ? ನಿನ್ನ ಒಳಗಡೆನೇ ಇದೆ. ಆ ಜೀವ ಎಲ್ಲಿದೆ? ನಿನ್ನ ಒಳಗಡೆನೇ ಇದೆ. ಅದಕ್ಕೆ ಹೇಳ್ತೀನಿ, ನಂಬುವವರಿಗೆ ದೇವರು ಏನ್ ಕೊಟ್ಟಿದ್ದಾರೆ? ನಿತ್ಯ ಜೀವ ಹೊಂದಿದ್ದಾನೆ. ಯಾರು ನಂಬುತ್ತಾರೋ, ಕೇವಲ ಇಲ್ಲಿ ಸೇವಕರಿಗೆ ಅಂತ ಬರ್ದಿಲ್ಲ, ಯಾರು ನಂಬುತ್ತಾರೋ ಅವರಿಗೆ ದೇವರು ನಿತ್ಯ ಜೀವನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇದೊಂದು ವಚನ ಓದಿಕೊಳ್ಳೋಣ. ತೆಗಿರಿ, ಎಲ್ಲರೂ ಬೈಬಲ್ ತೆಗಿರಿ. ನಿಮ್ಮ ಬೈಬಲ್ ಓದ್ರಿ, ಇಲ್ಲಿ ಓದ್ರಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3:6 ಏನ್ ಹೇಳ್ತದೆ? ನಮಗೆ ಹೊಸ ಒಡಂಬಡಿಕೆ ಸೇವಕರಾಗುವ ಏನ್ ಕೊಟ್ಟಿದ್ದಾರೆ ದೇವರು? ನಿಮ್ಗೆ ಗೊತ್ತಾ ಇದ್ರ ಅರ್ಥ? ಸೇವಕರಂದ್ರೆ ನಾವೇನ್ ತಿಳ್ಕೊತೀವಿ? ಕಸ ಹೊಡೆಯವನು ಸೇವಕ ಅಲ್ಲ. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಹೂ ಹ್ಯಾಸ್ ಮೇಡ್ ಅಸ್ ದ ಏಬಲ್ ಮಿನಿಸ್ಟರ್ಸ್ ಆಫ್ ನ್ಯೂ ಟೆಸ್ಟಿಮೆಂಟ್. ತಿಳ್ಕೊಡ್ರಿ, ಇಂಗ್ಲಿಷಲ್ಲಿ ಮಿನಿಸ್ಟರ್ ಅಂದ್ರೆ ಏನ್ ತಿಳ್ಕೊತೀರಿ? ಯುಟಿಕಾದರು ಅಂದ್ರೆ ಎಲ್ಲ ವೈದ್ಯಾಧಿಕಾರಿಗಳ ಮೇಲೆ ಯಾರಿದ್ದಾರೆ? ಆರೋಗ್ಯ ಮಿನಿಸ್ಟರ್ ಇದ್ದಾರೆ. ಅದಕ್ಕೆ ಹೌದಾ? ಮಿನಿಸ್ಟರ್ಗೆ ಏನಂತ ಕರೀತಾರೆ? ನಮ್ಮ ಕಡೆ ಮಂತ್ರಿಗಳು ಅಂತ ಕರೀತಾರೆ. ಕರೆಕ್ಟಾ? ಹಲೋ, ಇಂಗ್ಲಿಷಲ್ಲಿ ಏನಂತಾರೆ? ಹೆಲ್ತ್ ಮಿನಿಸ್ಟರ್. ಕನ್ನಡದಲ್ಲಿ ಏನಂತಾರೆ? ಆರೋಗ್ಯ ಮಂತ್ರಿ. ಬಟ್ ಇಂಗ್ಲಿಷ್ ಅದೇ ಬೈಬಲ್ ಅಲ್ಲಿ ಬರುವಾಗ ಮಿನಿಸ್ಟರ್ ಅಂದ್ರೆ ಏನಂತ ತಿಳ್ಕೊತೀವಿ ನಾವು? ಮಾತಾಡ್ರಿ, ಏನಂತ ಹೇಳ್ತೇವೆ? ಸೇವಕ. ಸೇವಕ ಅಂದ್ರೇನು? ಗುಲಾಮ. ನೋ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ಈ ವಚನ ಮಾತಾಡೋದೇ ಬೇರೆ. ಇಂಗ್ಲಿಷ್ ಹೇಳ್ತದೆ, ಹಿ ಮೇಡ್ ಅಸ್ ಏಬಲ್ ಮಿನಿಸ್ಟರ್ಸ್. ಅಂದ್ರೆ ಸಾಮರ್ಥ್ಯವುಳ್ಳ ಮಂತ್ರಿಗಳನ್ನಾಗಿ ದೇವರು ನಿಮ್ಮನ್ನು ಮಾಡಿದ್ದಾರೆ. ಸಾಮರ್ಥ್ಯವುಳ್ಳ ಮಿನಿಸ್ಟ್ರಿಗಳಾಗಿ ಮಾಡಿದ್ದಾರೆ. ಯಾವುದು? ಹೊಸ ಒಡಂಬಡಿಕೆ. ಅಂದ್ರೆ ಅರ್ಥ ಏನು? ಗಾಡ್ಸ್ ಎಬಿಲಿಟಿ ಬಿಕೇಮ್ ಮೈ ಎಬಿಲಿಟಿ. ದೇವರ ಸಾಮರ್ಥ್ಯ ನನ್ನ ಸಾಮರ್ಥ್ಯ. ಅರ್ಥ ಆಗ್ತಿಲ್ಲ ಜನರಿಗೆ? ನಿಮ್ಗೆ ಅರ್ಥ ಆಗ್ತಿಲ್ಲ? ದೇವರು ವಾಕ್ಯ ಹೇಳ್ತದೆ, ನೀವೀಗ ಹೊಸ ಒಡಂಬಡಿಕೆಯ ಸೇವಕರಾಗುವ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾರೆ. ಅರ್ಥ ಏನು? ಆ ಸಾಮರ್ಥ್ಯ ಯಾವುದು? ಹೊಸ ಒಡಂಬಡಿಕೆ ಸಾಮರ್ಥ್ಯ ಅಂದ್ರೆ ಏನ್ ಗೊತ್ತು ನಿಮಗೆ? ಕ್ರಿಸ್ತನಲ್ಲಿರುವ ಸಾಮರ್ಥ್ಯ. ದೇವರನ್ನ ನಂಬುವ ಜನರು ಒಳಗಡೆ ದೇವರು ಇಟ್ಟಿದ್ದಾರೆ. ನಿಮಗೆ ಆ ಸಾಮರ್ಥ್ಯದ ಬಗ್ಗೆ ಪರಿಜ್ಞಾನ ಬಂದ್ರೆ, ತಿಳುವಳಿಕೆ ಬಂದ್ರೆ, ನೀವು ಜೀವಿಸುವ ಶೈಲಿ ಬದಲಾಗ್ತದೆ, ಮಾತನಾಡುವ ರೀತಿ ಬದಲಾಗ್ತದೆ. ಇದೇ ಒಂದೇ ರೀತಿ ಜೀವಿಸುವುದಿಲ್ಲ ನೀವು. ದೇವರ ವಾಕ್ಯ ಹೇಳ್ತದೆ, ದೇವರ ಸಾಮರ್ಥ್ಯ ಇವತ್ತು ನನ್ನ ಸಾಮರ್ಥ್ಯವಾಗಿದೆ. ಈ ಸಾಮರ್ಥ್ಯ ಯಾರಲ್ಲಿತ್ತು? ಅಪೊಸ್ತಲರಲ್ಲಿ ನಾವು ನೋಡಿದ್ವಿ, ಪೇತ್ರನಲ್ಲಿ ನಾವು ನೋಡಿದ್ವಿ, ದೈವ ಜನರಲ್ಲಿ ನಾವು ನೋಡಿದ್ವಿ. ಇವತ್ತು ಅದೇ ಸಾಮರ್ಥ್ಯ ಆತನ ನಂಬುವ ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ಸತ್ಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಆಶೀರ್ವಾದಕ್ಕಾಗಿ ಪ್ರಯತ್ನ ಪಡಬೇಡ್ರಿ. ದೇವರೇ ನನ್ನನ್ನು ಬಿಡಿಸು ಇದಕ್ಕಾಗಿ ಪ್ರಯತ್ನ ಪಡಬೇಡ್ರಿ. ಸತ್ಯ ತಿಳ್ಕೊಡ್ರಿ, ಆಶೀರ್ವಾದ ಆಟೋಮೆಟಿಕ್ ಬರ್ತದೆ, ಬಿಡುಗಡೆ ಆಟೋಮೆಟಿಕ್ ಬರ್ತದೆ. ಸತ್ಯ ತಿಳ್ಕೊಡ್ರಿ, ಸಮಸ್ಯೆಗಳು ತಾನಾಗೇ ಬಗೆಹರಿತದೆ. ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಹಾ, ಪಕ್ಕದವ್ರಿಗೆ ಹೇಳ್ರಿ, ದೇವರ ಸಾಮರ್ಥ್ಯ ನಿನ್ನ ಒಳಗಡೆ ಇದೆ. ದೇವರ ಎಬಿಲಿಟಿ ನಿನ್ನ ಒಳಗಡೆ ಇದೆ. ನನಗಿರುವ ಸಾಮರ್ಥ್ಯ ನಂದಲ್ಲ, ಆತನದು. ಅದು ನನ್ನ ಆಲೋಚನೆ ಆಗ್ಬೇಕು. ಐ ಹ್ಯಾವ್ ಈಸ್ ಎಬಿಲಿಟಿ, ದಟ್ ಈಸ್ ಮೈ ಥಿಂಕಿಂಗ್ ಅನ್ಬೇಕು. ನೀವು ಏನು ಗೊತ್ತಾ? ನನಗಿರುವ ಸಾಮರ್ಥ್ಯ ನಂದಲ್ಲ, ಕ್ರಿಸ್ತನ ಸಾಮರ್ಥ್ಯ ನನ್ನಲ್ಲಿದೆ. ಅದೇ ನನ್ನ ಆಲೋಚನೆ, ಅದೇ ನಾನು ದಟ್ ಈಸ್ ಮೈ ಮೆಂಟಾಲಿಟಿ, ಅದೇ ನನ್ನ ಮನೋಭಾವನೆ ಆಗ್ಬೇಕು. ಏನು? ಐ ಗಾಟ್ ದ ಸ್ಟ್ರೆಂತ್ ಆಫ್ ಗಾಡ್. ದೇವರ ಸಾಮರ್ಥ್ಯ ನನ್ನಲ್ಲಿದೆ, ದೇವರ ಜೀವ ನನ್ನಲ್ಲಿದೆ, ದೇವರ ಆತ್ಮ ನನ್ನಲ್ಲಿದೆ. ಈ ಮನೋಭಾವನೆಯಲ್ಲಿ ನೀವು ಇರ್ರಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಓಕೆ, ಮುಂದೆ ಹೋಗೋಣವಾ? ಓಕೆ,
ಹಾಗಾದ್ರೆ ಈಗ ದೇವರು ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ರು, ಜೀವದ ಬಗ್ಗೆ ಮಾತನಾಡಿದ್ರು. ನನ್ನ ಸಂದೇಶ ಇವತ್ತು, ದೇವ ಜನರಿಗೆ ದೇವರು ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಹಲೋ, ಜೀವ ನಿನ್ನ ಒಳಗಡೆ ಬಂದ್ರೆ ಸಾಮರ್ಥ್ಯ ಆಟೋಮೆಟಿಕ್ ಬರ್ತದೆ. ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಂದ್ರೆ ಅರ್ಥ ನಿನ್ನಲ್ಲಿ ಅಧಿಕಾರ ಇದೆ. ಹಲೋ, ಅರ್ಥ ಆಗ್ತಿದ್ಯಾ? ಈ ಲೋಕದಲ್ಲಿ ಜನರನ್ನ ಮಂತ್ರಿಗಳನ್ನಾಗಿ ನೇಮಿಸಿದ್ರೆ ಮಂತ್ರಿಗಿರುವ ಸಾಮರ್ಥ್ಯ ಅವನಿಗೆ ಸಿಗ್ತದೆ, ಮಂತ್ರಿಗಿರುವ ಅಧಿಕಾರನೂ ಅದರೊಳಗೆ ಬರ್ತದೆ. ಓಕೆ, ಸೊ ಅದೇ ಪ್ರಕಾರ ಹಾಗಾದ್ರೆ ದೇವರು ನನಗೆ ಏನು ಕೊಟ್ಟಿದ್ದಾರೆ? ಓಕೆ, ಮಾರ್ಕನ್ನು ಬರೆದ ಸುವಾರ್ತೆ ತೆಗಿರಿ, 16ನೇ ಅಧ್ಯಾಯ 17ನೇ ವಚನ ಓದ್ರಿ. ಹಲೋ, ದೇವರ ವಾಕ್ಯ ಹೇಳ್ತದೆ, ಯಾರು ನನ್ನನ್ನು ನಂಬುತ್ತಾರೋ ಅವರ ಮೂಲಕ ಈ ಸೂಚಕ ಕಾರ್ಯಗಳಾಗುವ ಅಧಿಕಾರ ನಾನು ಕೊಟ್ಟಿದ್ದೇನೆ. ನನ್ನನ್ನು ನಂಬುವವನು ಈ ಅಧಿಕಾರವನ್ನು ಚಲಾಯಿಸ್ತಾನೆ. ಎದರ ಮೇಲೆ ಅಧಿಕಾರ ಚಲಾಯಿಸ್ತಾನೆ? ದೆವ್ವಗಳ ಮೇಲೆ. ಹೇಳ್ರಿ, ಪಕ್ಕದವ್ರಿಗೆ ಹೇಳಿ, ದೆವ್ವಗಳಿಗೆ ಮೇಲೆ ನಿನಗೆ ಅಧಿಕಾರ ಇದೆ, ಹಾವುಗಳ ಮೇಲೆ ನಿನಗೆ ಅಧಿಕಾರ ಇದೆ, ವಿಷದ ಪದಾರ್ಥಗಳ ಮೇಲೆ ನಿನಗೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಹೇಳ್ರಿ, ರೋಗದ ಮೇಲೆ ನಿನಗೆ ಅಧಿಕಾರ ಇದೆ. ಪ್ರಿಯರೇ, ಏನ್ ಹೇಳ್ತಿದ್ದಾರೆ? ನನ್ನನ್ನು ನಂಬುವವನು ನನ್ನ ಹೆಸರಿನಲ್ಲಿ, ಏನಂತ? ಯಾರ ಹೆಸರಿನಲ್ಲಿ? ಯಾರ ಹೆಸರು ಹೇಳಿ? ನಿಮ್ಗೆ ಗೊತ್ತಿದ್ರ ಅರ್ಥ? ನನ್ನ ಹೆಸರು ಹೇಳಿ, ಬೇರೆಯವ್ರದಲ್ಲ, ನನ್ನ ಹೆಸರು ಹೇಳು. ಓಕೆ, ಈಗ ಒಬ್ಬ ವ್ಯಕ್ತಿಗೆ ನೀವು ಕಳಿಸ್ತೀರಿ, ಅಂಗಡಿಗೆ ಹೋಗಿ ಸಾಮಾನು ತಗೊಂಬ, ಏನಾರು ಹೇಳಿ ನನ್ನ ಹೆಸರು ಹೇಳು. ಯಾಕೆ? ಆ ಅಂಗಡಿ ಮಾಲಕ ನಿಮ್ಮ ಸ್ನೇಹಿತನಾಗಿರ್ಬೋದು, ಅಥವಾ ಅವನ ಮೇಲೆ ನೀವು ಅವನಿಗೆ ಆಲ್ರೆಡಿ ಹಣ ಕೊಟ್ಟಿರ್ಬೋದು, ಅಥವಾ ನಿಮ್ಮ ಮೇಲೆ ಅವನಿಗೆ ಬಹಳ ಭರವಸೆ ಇರ್ಬೋದು. ಅದಕ್ಕಾಗಿ ನೀವೇನು ಹೇಳ್ತೀರಿ? ಅವನೇನಾದ್ರು ಕೇಳಿದ್ರೆ ಏನು ಮಾಡು? ನನ್ನ ಹೆಸರು ಹೇಳು. ನನ್ನ ಹೆಸರಿನಲ್ಲಿ ಏನು ಮಾಡ್ತಾನೆ? ಈಗ ಅವನು, ಸಾರಿ ಇಂಥವ್ರು ಕಳಿಸಿದ್ದಾರೆ, ಹೌದಾ ತಗೋ ಅಂತ ಹೇಳ್ತಾನೆ. ಯಾಕೆ? ಅವನು ನಿನಗೆ ಕೊಡುವ ಸಾಮಾನ್ಯ ಅದಕ್ಕೆ ಕೊಡ್ತಿದ್ದಾನೆ? ನಿನ್ನನ್ನು ನೋಡಿ ಅಲ್ಲ, ಆ ಹೆಸರನ್ನ ಕೇಳಿ ಕೊಡ್ತಿದ್ದಾನೆ. ಈಗ ದೇವರ ಯೇಸುವೇನು ಹೇಳ್ತಿದ್ದಾರೆ? ನನ್ನ ಹೆಸರನ್ನ ಹೇಳಿ. ಅರ್ಥ ಏನು ಗೊತ್ತಾ? ಹಿ ಈಸ್ ಗಿವಿಂಗ್ ದ ಪವರ್ ಆಫ್ ಅಥಾರಿಟಿ. ದೇವರ ಹೆಸರನ್ನ ಹೇಳುವ ಅಧಿಕಾರ ನನಗೂ ನಿನಗೂ ದೇವರು ಕೊಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ವರ್ಡ್ ಹೇಳ್ತಾರೆ, ಪವರ್ ಆಫ್ ಅಟೋನಿ. ಯಾರಿಗಾರು ಗೊತ್ತಾ ಪವರ್ ಆಫ್ ಅಟೋನಿ ಅಂದ್ರೆ? ಯಾರಾದ್ರೂ ಕಾನೂನು ಗೊತ್ತಿದ್ದಂಥವ್ರು ಇದ್ದೀರಾ? ಪವರ್ ಆಫ್ ಅಟೋನಿ ಅಂದ್ರೆ ಯಾರಿಗೆ ಹೇಳ್ತೀರಿ? ವಾಟ್ ಇಸ್ ಮೀನ್ಸ್ ಪವರ್ ಆಫ್ ಅಟೋನಿ ಅಂದ್ರೆ ಏನು? ಉದಾಹರಣೆಗೆ ಹೇಳ್ತಾನೆ, ನನ್ನ ಆಸ್ತಿ ಇಲ್ಲಿದೆ, ನಾನು ಹೊರದೇಶದಲ್ಲಿ ಹೋಗ್ಬಿಟ್ಟಿದ್ದೇನೆ. ಈಗ ಈ ಆಸ್ತಿಯನ್ನ ನೋಡ್ಲಿಕ್ಕೆ ನಾಳೆ ದಿವಸ ಏನಾದ್ರೂ ಆಸ್ತಿ ಮಾರಬೇಕು, ಅಥವಾ ಏನಾದ್ರೂ ಸಿಗ್ನೇಚರ್ ಬೇಕು, ಏನಾದ್ರೂ ಬೇಕಂದ್ರೆ ನಾನು ಒಬ್ಬ ವ್ಯಕ್ತಿಗೆ ನನ್ನ ಹೆಸರಿನ ಎಲ್ಲ ಅಧಿಕಾರ ಅವನಿಗೆ ಕೊಟ್ಟು ಹೋಗ್ತೇನೆ. ಏನು? ಓನರ್ ನಾನೇ, ಬಟ್ ಪವರ್ ಆಫ್ ಅಟೋನಿ ಇವಾಗ ನಾನು ಮಾಡಿದ್ದೇನೆ. ಅಂದ್ರೆ ಇವನು ನಾಳೆ ದಿವಸ ಏನೇ ಸಿಗ್ನೇಚರ್ ಹಾಕಿದ್ರು ನಾನೇ ಹಾಕ್ದಂಗೆ. ಇವನು ಸೈಟ್ ಸೇಲು ಮಾಡ್ಬೋದು, ಇವನು ನನ್ನ ಪರವಾಗಿ ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಸಿಗ್ನೇಚರ್ ಹಾಕ್ಬೋದು. ಯಾಕೆ? ನನ್ನಲ್ಲಿ ಅವನ ಕೈಗೆ ಏನಿದೆ? ಪವರ್ ಆಫ್ ಅಟೋನಿ ಅಂದ್ರೆ ಅಧಿಕಾರದ ಪತ್ರ ಇದೆ. ಅರ್ಥ ಆಗ್ತಾ ಇದೆಯಾ? ಹಲೋ, ಈಗ ದೇವ್ರ ವಾಕ್ಯ ಹೇಳ್ತೀನಿ, ನೀವು ನನ್ನ ಹೆಸರನ್ನ ಹೇಳು. ಅರ್ಥ ಏನು? ನೀನು ನನ್ನ ಪರವಾಗಿ ಕೆಲಸ ಮಾಡು. ನಾನು ಕೆಲಸ ಮಾಡ್ತಿಲ್ಲ, ನನ್ನ ಬದಲು ನೀನ್ ನಿಂತ್ಕೋ. ನೀನ್ ನಿಂತ್ಕೊಳ್ಳುವಾಗ ನೀನೇನು ಹೇಳು? ನನ್ನ ಹೆಸರು ಹೇಳು. ನೀ ನನ್ನ ಹೆಸರು ಹೇಳುವಾಗಲೇ ಮುಂದೆ ಇರುವಂತ ವ್ಯಕ್ತಿಗೆ ನೀ ನಿಂತಂಗೆ ಅನ್ಸುದಿಲ್ಲ, ನಾನೇ ನಿಂತಂಗೆ ಅನಿಸ್ತದೆ. ಹೋಗ್ತಾ ಇದೆ ಒಳಗೆ? ಹಲೋ, ಯೇಸು ಕ್ರಿಸ್ತನ ಹೆಸರನ್ನ ಹೇಳಿ ಏನ್ ಮಾಡ್ಬೋದು ನೀವು? ಜೋರಾಗಿ ಹೇಳ್ರಿ. ಅಷ್ಟೇ ದೆವ್ವಗಳು ಬಿಡಿಸೋ ಕೆಲಸ ಪಾಸ್ಟರ್ದ್ರಿ, ಹೌದಾ? ಹಲೋ, ಹಂಗ್ ಬರ್ತದಲ್ಲಿ? ಇದಲ್ಲದೆ ಪಾಸ್ಟರ್ಗಳಿಗೆ ಈ ಸೂಚಕ ಕಾರ್ಯಗಳು ಉಂಟಾಗ್ತದೆಯಾ? ಏನಿದೆ? ಹಾಗಾದ್ರೆ ಯಾರು ನಂಬೋರು? ನೀನು 10 ವರ್ಷ ಆಗಿರು, 10 ತಿಂಗಳಾಗಿರು, 10 ವಾರದಿಂದ ಯೇಸುಕ್ಕೆ ನಂಬಿರು, ಅಥವಾ ಯೇಸು ಸ್ವಾಮಿ ನಂಬಿ 10 ದಿನ ಆಗಿರು, ನೀನ್ ನಂಬ್ತೀಯಾ? ದೇವರು ನಿನಗೆ ಈ ಅಧಿಕಾರ ಕೊಡ್ತಾನೆ. ಯಾವುದು? ಆತನ ಹೆಸರನ್ನ ಹೇಳುವ ಅಧಿಕಾರ.
ಯೇಸುವಿನ ಹೆಸರನ್ನ ಹೇಳಿ, ಪವರ್ ಆಫ್ ಅಟೋನಿ ಅಂದ್ರೆ ಆತನ ಹೆಸರನ್ನು ಉಪಯೋಗಿಸುವ ಅಧಿಕಾರ. ಯಾಕೆ? ಆತನ ಹೆಸರು ಒಳಗಡೆ ಅಷ್ಟು ಶಕ್ತಿ ಇದೆ. ನಾನು ನಿಮಗೆ ಯೇಸು ಕ್ರಿಸ್ತನ ಹೆಸರಿನ ಬಗ್ಗೆ ಒಂದು ಸಂದೇಶ ಕೊಟ್ಟಿದ್ದೆ, ದ ವಂಡರ್ಫುಲ್ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಅದ್ಭುತವಾದ ಯೇಸು ಕ್ರಿಸ್ತನ ಹೆಸರು ಅಂತ. ಅವಾಗ ಹೇಳ್ತಿದ್ದೆ ನಿಮಗೆ ಯೇಸು ಕ್ರಿಸ್ತನ ಹೆಸರನ್ನು ಹೆಂಗೆ ಉಪಯೋಗಿಸುವುದು ಅಂತ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಯೇಸು ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? ಆ ದಿನ ನೀವು ನನಗೆ ಏನನ್ನು ಕೇಳಿಕೊಳ್ಳುವುದಿಲ್ಲ. ಇಂಗ್ಲಿಷಲ್ಲಿ ಚೆನ್ನಾಗಿ, ಕನ್ನಡದಲ್ಲಿ 23ನೇ ವಚನದಲ್ಲಿ ಯಾವ ಪ್ರಶ್ನೆ ಮಾಡೋದಿಲ್ಲ ಅಂತಿದೆ. ಬಟ್ ಆ ದಿನದಲ್ಲಿ ನೀವು ನನಗೆ ಏನನ್ನು ಕೇಳಿಕೊಳ್ಳುವುದಿಲ್ಲ, ಆದರೆ ನೀವು ಏನಾದರೂ ತಂದೆ ಬಳಿಗೆ ನನ್ನ ಹೆಸರಿನಲ್ಲಿ ಕೇಳಿಕೊಂಡ್ರೆ ತಂದೆಯು ನಿಮಗೆ ಕೊಡುವನು. ಅರ್ಥ ಆಗ್ತಿದ್ಯಾ? ಅಂದ್ರೆ ಏನು? ಯೇಸು ತಂದೆಯಾದ ದೇವರಿಗೆ ನೀವೇನಾದ್ರೂ ಕೇಳುವಾಗ, ನೀವು ನನ್ನ ಹೆಸರನ್ನ ಹೇಳುವಾಗ ತಂದೆಯಾದ ದೇವರು ನಿಮ್ಗೆ ಏನ್ ಮಾಡ್ತಾರೆ? ಕೊಡ್ತಾರೆ. ಯಾಕೆ ಕೊಡ್ತಾರೆ? ನೀವು ಯಾರ ಹೆಸರಿನಲ್ಲಿ ಕೇಳ್ತಿದ್ದೀರಿ? ಯೇಸುವಿನ ಹೆಸರಿನಲ್ಲಿ. ಯಾಕೆ? ಯೇಸುವಿನ ಹೆಸರು ಯಾವ ಹೆಸರಾಗಿದೆ? ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ತೆಗಿರಿ, 2ನೇ ಅಧ್ಯಾಯ ತೆಗಿರಿ, 9ನೇ ವಚನ ಓದ್ರಿ. ದೇವರ ವಾಕ್ಯ ಹೇಳ್ತದೆ, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಯಾವ ಹೆಸರು? ಯೇಸುವಿನ ಹೆಸರು. ಈ ಹೆಸರಿಗೆ ಏನಾಗ್ತದೆ? ಜೋರಾಗಿ ಮಾತಾಡೋಣ. ಈ ಹೆಸರಿಗೆ ಏನಾಗ್ತದೆ? ಈ ಹೆಸರಿಗೆ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿ ಇರುವ ಎಲ್ಲರೂ ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನೇ ಒಡೆಯನೆಂದು ಪ್ರತಿಜ್ಞೆ ಮಾಡ್ತಾರೆ. ಅಲೋ, ದೇವರು ಹೇಳಿದ್ದಾರೆ ನನ್ನ ಹೆಸರನ್ನ ಹೇಳಿ. ಯಾವ ಹೆಸರು? ಆ ಯೇಸುವಿನ ಹೆಸರು ಏನು? ಎಲ್ಲಿ? ಸ್ವರ್ಗದಲ್ಲಿರುವಂಥದ್ದು ಎಲ್ಲ ಯೇಸುವಿನ ಹೆಸರಿಗೆ ಅಡ್ಡ ಬೀಳ್ತದೆ. ಮೃತ್ಯುದಲ್ಲಿ, ಪಾತಾಳದಲ್ಲಿ, ನರಕದಲ್ಲಿರುವುದು ಎಲ್ಲವೂ ಯೇಸುವಿನ ಹೆಸರಿಗೆ ಅಡ್ಡ ಬೀಳ್ತದೆ. ಭೂಲೋಕದಲ್ಲಿರುವುದು ಎಲ್ಲವೂ ಸಹ ಯೇಸುವಿನ ಹೆಸರಿಗೆ ಅಡ್ಡ ಬೀಳ್ತದೆ. ಹಲೋ, ಒಬ್ಬ MLA ಹೆಸರು ಒಂದು ತಾಲೂಕಿನಲ್ಲಿ ನಡೀತದೆ. ಹಲೋ, ಇಲ್ಲೇದ್ದೀರಾ? ಒಬ್ಬ MLA ಹೆಸರು ಒಂದು ತಾಲೂಕಿನಲ್ಲಿ ನಡೀತದೆ. MLA ಹೆಸರು ಹೇಳಿಬಿಟ್ರೆ ಸಾಕು, ನಾನು MLA PA, MLA ಫ್ರೆಂಡು ಅನ್ನುವಾಗ ಅಧಿಕಾರಿಗಳು ನಿಮಗೆ ಗೌರವ ಕೊಟ್ಟು ನಿಮಗೆ ಸಹಾಯ ಮಾಡ್ತಾರೆ. ಇಲ್ಲೇ ಇದ್ದೀರಾ? ಅದು ಎಲ್ಲಿ ನಡೀತದೆ? ಒಂದೇ ತಾಲೂಕು. ಅಬ್ಬಬ್ಬ ಅಂದ್ರೆ 2 ತಾಲೂಕು. ಇದನ್ನು ನೀವು ಹೋಗಿ ಬೇರೆ ಜಿಲ್ಲೆಗೆ ಹೋದ್ರೆ ಆ ಹೆಸರು ನಡೆಯುವುದಿಲ್ಲ. ಆದ್ರೂ ಸಹ MLA ಫ್ರೆಂಡ್ ಆದಮೇಲೆ ಅವನು ಮೆರೆಯುವುದೇ ಬೇರೆ ರೀತಿ, ಅವನು ಮಾತನಾಡುವುದೇ ಬೇರೆ ರೀತಿ. ಅವನ ಯಪ್ಪ ಎಣ್ಣ ಅನ್ನೋದಿಲ್ಲ. ಅವನ ಮಾತಿನಲ್ಲಿ ಏನಿರ್ತದೆ? ಅಂತಾನ ಅವನು. ಯಾಕೆ? ಅವನ ಫ್ರೆಂಡ್ ಯಾರಾಗಿರ್ತಾರೆ? ಅದು ಎಲ್ಲಿ ನಡೀತದೆ? 1 ತಾಲೂಕು, 2 ತಾಲೂಕು. ಕರೆಕ್ಟಾ? ಒಬ್ಬ ಮುಖ್ಯಮಂತ್ರಿ ಹೆಸರು ಒಂದು ರಾಜ್ಯದಲ್ಲಿ ಅಷ್ಟೇ ನಡೀತದೆ. ಕರೆಕ್ಟಾ? ನೀವು DK ಶಿವಕುಮಾರ್ ಹೆಸರು ಹಿಡ್ಕೊಂಡು ತಮಿಳುನಾಡಲ್ಲಿ ಆಳ್ವಿಕೆ ಮಾಡಕ್ಕಾಗ್ತದ? ಇಲ್ಲ, ಅಲ್ಲಿ ವಿಜಯದೇ ನಡೀತದೆ. ಕರೆಕ್ಟಾ? ವಿಜಯ್ ಹೆಸರು ಹಿಡ್ಕೊಂಡು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಕ್ಕಾಗ್ತದ? ಇಲ್ಲ, ಅದು ತಮಿಳುನಾಡಲ್ಲಿ ಅಷ್ಟೇ ನಡೀತದೆ. ಇಲ್ಲಿ DK ಶಿವಕುಮಾರ್ ಹೆಸರೇ ನಡೀತದೆ. ಆದರೆ ಯೇಸುವಿನ ಹೆಸರು, ಹಲೋ, ಇಲ್ಲೇ ಇದ್ದೀರಾ? ಆದ್ರೆ ಯೇಸುವಿನ ಹೆಸರು ಎಲ್ಲೆಲ್ಲಿ ನಡೀತದೆ? ಸ್ವರ್ಗ ತಗೊಳ್ರಿ, ನರಕ ತಗೊಳ್ರಿ, ಇಡೀ ಭೂಲೋಕ ತಗೊಳ್ರಿ. ಈ ಭೂಲೋಕದಲ್ಲಿ, ಸ್ವರ್ಗದಲ್ಲಿ, ಮೃತ್ಯುದಲ್ಲಿ, ಪಾತಾಳದಲ್ಲಿ ಎಲ್ಲ ಕಡೆ ಯೇಸುವಿನ ಹೆಸರು ಒಂದೇ ನಡೀತದೆ. ಆ ಹೆಸರಿಗೆ ಎಲ್ಲರೂ ಅಡ್ಡ ಬೀಳ್ತಾರೆ. ಆ ಯೇಸು ಹೇಳ್ತಿದ್ದಾರೆ, ನೀನು MLA ಹೆಸರು ಹೇಳು, ಪ್ರಧಾನಮಂತ್ರಿ ಹೆಸರು ಹೇಳಲ್ಲ, ನೀ ನನ್ನ ಹೆಸರು ಹೇಳು. ಆ ಅಧಿಕಾರ ನಾನು ನಿನಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇಂಥ ಅಧಿಕಾರಿ ನಮ್ಮ ಜೊತೆಗಿರುವಾಗ ನಾವು ಇನ್ನೂ ಸಹ ಜನರ ಹೆಸರು ತಗೊಳಕ್ ಹೋಗ್ತೀವಿ. ನನಗೆ ಅವ್ರು ಕಳಿಸ್ಯಾರ, ಇವ್ರಿಗೆ. ಹಲೋ, ನಾನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಂದಿದ್ದೇನೆ. ಎಲ್ಲ ಅಧಿಕಾರಿಗಳ ಬಾಗಿಲು ತೆರೀಲೇಬೇಕು, ಎಲ್ಲ ದೆವ್ವಗಳು ಅಡ್ಡ ಬೀಳಲೇಬೇಕು.
ನೀನು ಯಾವುದರ ಅಧಿಕಾರಿ ಜೊತೆ ಮಾತನಾಡೋಕೆ ಹೋಗುವ ಮುಂಚೆ ಪ್ರಾರ್ಥನೆ ಮಾಡು. ಹೋಗುವಾಗ ಹೇಳು, ನಾನು ನಜರೇತಿನ ಯೇಸು ನಾಮದಲ್ಲಿ ಬಂದಿದ್ದೇನೆ. ಬೇರೆ ಅವ್ರಿಗೆ ಆಗದಿರೋ ಕೆಲಸ ನಿನಗೆ ಆಗ್ಬೇಕು. ಯಾಕೆ? ನೀನು ಹೋಗ್ತಾ ಇರುವಂತ ಹೆಸರು ಎಲ್ಲ 3 ಲೋಕಗಳು ಅಡ್ಡ ಬೀಳುವಂತ ಹೆಸರು. ಹಲ್ಲೆಲೂಯಾ. ತಿಳ್ಕೊಡ್ರಿ ಪ್ರಿಯರೇ, ನಿಮಗೆ ಅಧಿಕಾರ ಕೊಡುವಂತ ಹೇಳ್ತಿದಾರಲ್ಲ, ನಿನಗೆ ಅಧಿಕಾರ ಕೊಡುವಾಗ ಅಧಿಕಾರ ಕೊಡುವ ವ್ಯಕ್ತಿಯ ಪವರ್ ಅರ್ಥ ಮಾಡ್ಕೊಡ್ರಿ. ನಿನಗೆ ಅಧಿಕಾರ ಯಾರಾದ್ರೂ ಕೊಡ್ತಿದಾರಂದ್ರೆ ಅಧಿಕಾರ ಕೊಡ್ತಿರುವಂತ ವ್ಯಕ್ತಿಯ ಪವರ್ ಹೆಂಗಿದೆ ಅಂತ ಅದನ್ನ ಅರ್ಥ ಮಾಡ್ಕೊಡ್ರಿ. ಜಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೇನೆ. ಪೊಲೀಸ್ ಅಧಿಕಾರಿಗಳ ಒಂದು ಎಕ್ಸಾಂಪಲ್ ತಗೊಳ್ರಿ. ಒಂದು ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಇದ್ದಾರೆ. ಈ ಕಾನ್ಸ್ಟೇಬಲ್ಗೆ ಅಧಿಕಾರ ಯಾರು ಕೊಡ್ತಾರೆ? ಹೆಡ್ ಕಾನ್ಸ್ಟೇಬಲ್. ಯಾರು? ಹೆಡ್ ಕಾನ್ಸ್ಟೇಬಲ್ ಕೊಡ್ತಾರೆ. ಈ ಹೆಡ್ ಕಾನ್ಸ್ಟೇಬಲ್ಗೆ ಅಧಿಕಾರ ಯಾರು ಕೊಡ್ತಾರೆ? ಇನ್ಸ್ಪೆಕ್ಟರ್ ಕೊಡ್ತಾರೆ, PSI ಕೊಡ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೊಡ್ತಾರೆ. ಈ PSI ಅಧಿಕಾರ ಯಾರು ಕೊಡ್ತಾರೆ? SP ಕೊಡ್ತಾರೆ. ಕರೆಕ್ಟಾ? ಅಂದ್ರೆ ಏನು? ಕಾನ್ಸ್ಟೇಬಲ್ ಅಧಿಕಾರ ಎಷ್ಟಿದೆ ಅಷ್ಟೇ ನಡೆಸಬೇಕು. ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡೋಕ್ಕಾಗಲ್ಲ ಅವನಿಗೆ. ಅವ್ರ ಹೆಡ್ ಕಾನ್ಸ್ಟೇಬಲ್ ಅವರು ಅವ್ರ ಅಧಿಕಾರ ಎಷ್ಟು ಕೊಟ್ಟಿರ್ತಾರೆ ಮೇಲೆ ಇರುವಂತ ಇನ್ಸ್ಪೆಕ್ಟರ್ ಅಷ್ಟೇ ನಡೆಸ್ತಾರೆ. ಅದಕ್ಕಾಗಿ ಕಾನ್ಸ್ಟೇಬಲ್ ಕಡೆ ಬಂದೂಕಿರಲ್ಲ, ರಿವಾಲ್ವರ್ ಇರಲ್ಲ, ಅವ್ರಿಗೆ ಇರುವಷ್ಟು ಪವರ್ ಅಷ್ಟಿಲ್ಲ. ಆದ್ರೆ ಇನ್ಸ್ಪೆಕ್ಟರ್ ಕಡೆ ಇರ್ತದೆ. ಆದ್ರೆ ಇವ್ರಿಗಿಂತ ಮೇಲೆ ಯಾರಿರ್ತಾರೆ? SP ಇರ್ತಾರೆ. ಈ SP ಗಿಂತ ಮೇಲೆ ಯಾರಿರ್ತಾರೆ? DYSP ಇರ್ತಾರೆ, DGP ಇರ್ತಾರೆ. ಆ DGP ಮೇಲೆ AC ಇರ್ತಾರೆ, ಆ AC ಮೇಲೆ DC ಇರ್ತಾರೆ. ಹಲೋ, ಅವರವರಿಗೆ ಇರುವ ಅಧಿಕಾರ ಎದ್ರ ಮೇಲೆ ಗೊತ್ತಾಗ್ತಂದ್ರೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದಾರಲ್ಲ ಅದ್ರ ಮೇಲೆ ಅವರು ಪವರ್ ತೋರಿಸ್ತಾರೆ. ಈಗ ಪಾಪ ಕಾನ್ಸ್ಟೇಬಲ್ಗಳು ಹೆಚ್ಚಿನ ಪವರ್ ತೋರ್ಸಕ್ ಬರಲ್ಲ. ಯಾಕೆ? ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹೆಡ್ ಕಾನ್ಸ್ಟೇಬಲ್. ಹೆಡ್ ಕಾನ್ಸ್ಟೇಬಲ್ ಕೂಡ ಜಾಸ್ತಿ ಏನ್ ಮಾಡಕ್ ಬರಲ್ಲ. ಯಾಕೆ? ಅವ್ರಿಗೆ ಯಾರು ಕೊಟ್ಟಿರ್ತಾರೆ ಅಧಿಕಾರ? ಆದ್ರೆ AC ನೋಡ್ರಿ, ಅಸಿಸ್ಟೆಂಟ್ ಕಮಿಷನರ್, ಯಾಕೆ? ಅವರು ಫುಲ್ ಅಥಾರಿಟಿಯಿಂದ ನಡೀತಾರೆ. ಯಾಕೆ? ಅವ್ರಿಗೆ ಯಾರು ಕೊಟ್ಟಿರ್ತಾರೆ ಅಧಿಕಾರ? DC. ಆದ್ರೆ ಇನ್ನೂ DC ಡಿಸ್ಟ್ರಿಕ್ಟ್ ಕಮಿಷನರ್ ಇನ್ನೂ ಪವರ್ಫುಲ್ ಇರ್ತಾರೆ. ಯಾಕೆ? ಅವ್ರಿಗೆ ಹೋಮ್ ಮಿನಿಸ್ಟರ್ ಅಧಿಕಾರ ಕೊಟ್ಟಿರ್ತಾರೆ. ಹಲೋ, ಅಂದ್ರೆ ಈ ಅಧಿಕಾರ ನಡೆಸುವಾಗ ಈ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಇವರ ಪವರ್ ನಡೀತಿರ್ತದೆ. ಅಂಡರ್ಸ್ಟುಡ್? ಹಲೋ, ಇಲ್ಲೇ ಇದ್ದೀರಾ? ಅಂದ್ರೆ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ, ಇವತ್ತೊಬ್ಬ DC ಅನ್ನು ನೋಡುವಾಗ ನಮಗೆ ಯಾಕೆ ಭಯ ಪಡ್ತದೆ? ಯಾಕೆಂದ್ರೆ ಇವನ್ ಹಿಂದೆ ಒಂದು ಪವರ್ ಇದೆ. ಆ ಪವರ್ ಯಾರು? ಹೋಮ್ ಮಿನಿಸ್ಟರ್ ಪವರ್ ಇದೆ. ಹಲೋ, ಆ ಹೋಮ್ ಮಿನಿಸ್ಟರ್ ನೋಡುವಾಗ ಒಂದು ಭಯ ಆಗ್ತದೆ. ಯಾಕೆ? ಈ ಹೋಮ್ ಮಿನಿಸ್ಟರ್ ಒಂದು ಪವರ್ ಇದೆ, ಅದು ಚೀಫ್ ಮಿನಿಸ್ಟರ್ ಪವರ್. ಅಂದ್ರೆ ನಿಮಗೆ ಯಾರಾದ್ರೂ ಒಬ್ಬರು ಅಧಿಕಾರ ಕೊಡುವಾಗ ಅಧಿಕಾರ ಕೊಡುವ ವ್ಯಕ್ತಿ ಮೇಲೆ ಅಳಿಯಲ್ಪಡ್ತದೆ ನಿಮಗೆ ಅಧಿಕಾರ ಹೆಂಗಿದೆ. ಆದ್ರೆ ವಾಕ್ಯ ಹೇಳ್ತದೆ, ಈ ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು? ನನ್ನ ಹೆಸರನ್ನ ಹೇಳು. ದೆವ್ವ ಬಂತ ನನ್ನ ಹೆಸರು ಹೇಳು. ನಿಮಗೆ ಯಾರಾದ್ರೂ ಗೊತ್ತಿಲ್ಲ ವಿಷ ಹಾಕಿದ್ರೆ ನನ್ನ ಹೆಸರು ಹೇಳು. ಆ ಹೆಸರಿನಲ್ಲಿ ಅಷ್ಟು ಪವರ್ ಇದೆ. ಸೊ ನಿಮಗೆ ಅಧಿಕಾರ ಕೊಟ್ಟವರು ಸಾಮಾನ್ಯರಲ್ಲ, ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನಿಗೆ ಯಾವ ಅಧಿಕಾರ ಇದೆ? ನಿನಗೆ ಅಧಿಕಾರ ಕೊಟ್ಟ ಯೇಸು ಹೇಳ್ತಿದ್ದಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನಿನಗೆ ಅಧಿಕಾರ ಕೊಟ್ಟಂತ ಯೇಸುವಿಗೆ ಬರೇ ಒಂದು ಜಿಲ್ಲೆ ಮೇಲೆ ಅಧಿಕಾರ ಇಲ್ಲ, ಬರೇ ದೇಶದ ಮೇಲೆ ಇಲ್ಲ, ಇಡೀ ವಿಶ್ವದ ಮೇಲೆ ಅಧಿಕಾರ ಇದೆ ಯೇಸುವಿಗೆ. ಆ ಯೇಸು ಕ್ರಿಸ್ತ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ನೀ ನನ್ನ ಹೆಸರು ಹೇಳು, ನೀ ನನ್ನ ಹೆಸರು ತಗೋ. ಹಲೋ, ಸಮಸ್ಯೆ ಬರುವಾಗ ಕಣ್ಣೀರಾಗ್ತೆ ಕೂತ್ಕೊಳ್ಬೇಡ್ರಿ. ಸಮಸ್ಯೆಗೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಸಮಸ್ಯೆ ನನ್ನ ಕುಟುಂಬ ಬಿಟ್ಟು ಹೋಗು. ಮಾತಾಡ್ರಿ. ನಮ್ಮ ಸಮಸ್ಯೆನು ಆಳತ್ತ ಪ್ರಾರ್ಥನೆ ಮಾಡ್ತಾ ಪ್ರೇಯರ್ ಮಾಡ್ತಾ ಫೋನ್ ಹೊಡಿತೀವಿ, ಪಾಸ್ಟರ್ ಹಿಂಗ್ ಆಗ್ಬಿಟ್ಟಿದೆ. ನೋ, ನಂಬುವರಿಂದ ಅಂತಿದೆ. ಯಾರು ಯೇಸುವನ್ನು ನಂಬ್ತಾರೋ ಅವರೆಲ್ಲರ ಮೂಲಕ ದೇವರು ಅದ್ಭುತಗಳನ್ನು ಮಾಡ್ಲಿಕ್ಕಿದ್ದಾರೆ, ಈ ಅತಿಶಯಗಳನ್ನು ಮಾಡ್ಲಿಕ್ಕಿದ್ದಾರೆ. ನಿನ್ ಜೀವಿತದಲ್ಲಿ ನೀನ್ ಮಾತನಾಡು. ಖೇಡ್ಯವು, ಗಂಡಾಂತರವು, ಕಷ್ಟವು ಏನ್ ಬರ್ತದೆ ಅದಕ್ಕೆ ಹೇಳು, ಯೇಸುವಿನ ನಾಮದಲ್ಲಿ ನಾನು ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ, ಹೊರಟೋಗು. ಅಧಿಕಾರ ಅಂದ್ರೆ ರೈಟ್ ಟು ಆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ನೀನು ಹೆಸರನ್ನು ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ನಿನಗೆ ದೇವರು ಅಧಿಕಾರ, ರೈಟ್ ಕೊಟ್ಟಿದ್ದಾರೆ. ಮನುಷ್ಯರು ಕೊಟ್ಟಿದ್ದಲ್ಲ, ಭೂಲೋಕದಲ್ಲಿರೋ ಕೊಟ್ಟಿದ್ದಲ್ಲ, ಯೇಸು ಕ್ರಿಸ್ತನ್ ಕೊಟ್ಟಿದ್ದು. ಈ ಯೇಸು ಕ್ರಿಸ್ತನಿಗೆ ಯಾವ ಅಧಿಕಾರ ಇದೆ ಅಂತ ನೀವು ನೋಡೋದಾದ್ರೆ, ಯೇಸು ಹೇಳ್ತಾರೆ, ನನಗೆ ಇರುವ ಅಧಿಕಾರ
ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ದೇಶದ ಮೇಲಲ್ಲ, ಪರಲೋಕದಲ್ಲಿ ನಂಗೆ ಅಧಿಕಾರ ಇದೆ, ಭೂಲೋಕದಲ್ಲಿ ನಂಗೆ ಅಧಿಕಾರ ಇದೆ. ಭೂಮಿಯ ಮೇಲೆ ಎಷ್ಟು ದೇಶಗಳಿದೆ, ಎಲ್ಲಾ ದೇಶಗಳಲ್ಲಿ ಎಷ್ಟು ಪ್ರಧಾನಮಂತ್ರಿಗಳಿದ್ದಾರೆ, ಅವರೆಲ್ಲರ ಮೇಲೆ ನನಗೆ ಅಧಿಕಾರ ಇದೆ. ಆ ಅಧಿಕಾರಿ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ, ನೀ ನನ್ನ ಹೆಸರನ್ನು ಉಪಯೋಗಿಸು. ಎಂತ ಶ್ರೇಷ್ಠ ಭಾಗ್ಯವಂತರು ನಾವಾಗಿದ್ದೆ ಪ್ರಿಯರೇ. ಅಂತ ದೇವರನ್ನು ಸೇವಿಸುವ ನಾವು ಹೆಂಗೆ ಜೀವಿಸ್ತೇವೆ? ನಾನು ಲಾಸ್ಟ್ ವೀಕ್ ಹೇಳಿದೆ ನಿಮಗೆ, ರಾಜನಾಗಿ ದೇವ ಸನ್ನಿಧಾನಕ್ಕೆ ಬಾ ಅಂತ. ಇವತ್ತು ಸಹ ಕೆಲವರು ಹಂಗೆ ಬಂದಿದ್ರು ಭಿಕ್ಷಕರಂಗೆ. ಯಾಕೆ? ಸ್ಪೆಷಲ್ ಬಟ್ಟೆ ಫಾರ್ ಸ್ಪೆಷಲ್ ಒಕೇಶನ್ಸ್, ಸ್ಪೆಷಲ್ ಪ್ಲೇಟ್ಸ್ ಫಾರ್ ಸ್ಪೆಷಲ್ ಒಕೇಶನ್ಸ್. ಅಂದ್ರೆ ವಿಶೇಷವಾದ ಬಟ್ಟೆಗಳು ಮನೆ ಗೋಡಜಲ್ಲಿ ಇಡ್ತಾರೆ. ಯಾಕೆ? ಅದು ವಿಶೇಷವಾದ ಕಾರ್ಯಗಳಿಗಾಗಿ ಅಷ್ಟೇ. ವಿಶೇಷವಾದ ಕಾರ್ಯ ಯಾವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಸನ್ನಿಧಾನಕ್ಕೆ ಬರುವುದೇ ವಿಶೇಷವಾದದ್ದು. ಇಲ್ಲಿ ನಿಮಗೆ ಹೇಳಿಕೊಟ್ಟದ್ದು ಮದುವೆಯಲ್ಲಿ ಹೇಳ್ಕೊಡುವುದಿಲ್ಲ. ಇಲ್ಲಿ ತಿಳಿಸುವ ಸತ್ಯ ನಿಮಗೆ ಬರ್ತ್ಡೇ ಫಂಕ್ಷನ್ ಅಲ್ಲಿ ತಿಳಿಸುವುದಿಲ್ಲ. ದೇವ ಸನ್ನಿಧಾನದಲ್ಲಿ ದೇವರ ಸತ್ಯ ತಿಳಿಸುವರಾಗಿದೆ. ಆತನ ಬಳಿಗೆ ಬರುವಾಗ ಆತ ನಿಮ್ಮನ್ನು ಹೆಂಗೆ ಸೃಷ್ಟಿ ಮಾಡಿದಾರೋ ಹಂಗೆ ಬರ್ರಿ. ಶ್ರೇಷ್ಠವಾದ ಬಟ್ಟೆಗಳನ್ನು ಧರಿಸಿ ದೇವ ಸನ್ನಿಧಾನಕ್ಕೆ ಬರ್ರಿ ಅಂತ ಯಾಕೆ ಹೇಳಿದೆ? ನಿನ್ನ ದೇವರು ನೋಡುವಾಗ ಅದೇ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಈಗ ದೇವರು ಏನ್ ಹೇಳ್ತಾರೆ ಗೊತ್ತಾ? ಈ ಅಧಿಕಾರ ನನ್ನ ಹತ್ರ ಇಟ್ಟುಕೊಂಡಿಲ್ಲ, ನನ್ನ ಹತ್ರ ಇಟ್ಟುಕೊಂಡಿಲ್ಲ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಲಾಸ್ಟ್ ಮುಗೀತು. ಈ ಅಧಿಕಾರ ನನಗೆ ಇದೆ, ಬಟ್ ನಾನು ನನ್ನ ಹತ್ರ ಇಟ್ಟುಕೊಂಡಿಲ್ಲ. ಈ ಅಧಿಕಾರ ನಾನೇನ್ ಮಾಡಿದ್ದೇನೆ? ಹಲೋ, ಓದೋಣ 10:19 ನೋಡಿರಿ. ಅಧಿಕಾರ ಹೊಂದಿದ ದೇವರು ಈಗ ನಿಮ್ಮನ್ನ ನೋಡಿ ಹೇಳ್ತಿದ್ದಾರೆ, ಹಲೋ, ನನಗೆ ಭೂಮಿಯಲ್ಲಿಯೂ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗಿದೆ. ಈಗ ನಾನು ಆ ಅಧಿಕಾರ ನಿನಗೆ ಕೊಡ್ತಾ ಇದ್ದೇನೆ. ನೀನೇನ್ ಮಾಡ್ಬೋದು? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ಸಹ ತುಳಿಯುವುದಕ್ಕೆ ನಾನು ನಿನಗೆ ಅಧಿಕಾರ ಕೊಡ್ತೇನೆ. ಇದು ಪಾಸ್ಟರ್ಗಳಿಗಾಗಿ ಅಲ್ಲ, ಪ್ರವಾದಿಗಳಿಗಾಗಿ ಅಲ್ಲ, ನಂಬುವ ಎಲ್ಲರಿಗೂ ದೇವರು ಕೊಡುವ ಅಧಿಕಾರ. ಹಲ್ಲೆಲೂಯಾ. ಪ್ರಿಯರೇ, ನೀನು ಹಂಗೆ ತಿಳ್ಕೊಬೇಡ, ಪಾಸ್ಟರ್ ನಾನು ನೋಡ್ಲಿಕ್ಕೆ ಸಾಮಾನ್ಯ ವ್ಯಕ್ತಿ, ನನಗೆ ನಂಬಿಕೆ ಇಲ್ಲ. ನೋ ಅದನ್ನು ತಿಳ್ಕೊಳ್ಬೇಡ. ಸೈತಾನ್ ನಿನ್ನನ್ನು ನೋಡಿ ಹೆದರೋದಿಲ್ಲ, ನಿನ್ನ ಹಿಂದೆ ಇರುವ ಒಂದು ಪವರ್ ಅನ್ನು ನೋಡಿ ಹೆದರ್ತಾನೆ. ನಿನಗಿರುವ ಅಧಿಕಾರವನ್ನು ನೋಡಿ ಹೆದರ್ತಾನೆ. ನಿನಗೆ ಅಧಿಕಾರ ಕೊಟ್ಟಂತ ದೇವರನ್ನು ನೋಡಿ ಹೆದರ್ತಾನೆ. ನೀನು ಸುಮ್ಮನೆ ಹೋಗಿ ನಿಂತ್ಕೋ, ಹೇಳು ಯೇಸುವಿನ ನಾಮದಲ್ಲಿ ಅಷ್ಟೇ, ನಂಬಿಕೆಯಿಂದ ಹೋಗೋ. ಪ್ರಿಯರೇ, ಒಂದು ಹೇಳ್ತೇನೆ ನಾನು, ಒಬ್ಬ ಪೊಲೀಸ್ ಅಧಿಕಾರಿ 100 ಜನರಿಗೆ ಹೊಡೆಯುವಂತ ಶಕ್ತಿ ಅವನಲ್ಲಿಲ್ಲ. ಇದೆಯಾ? 100 ಜನರಿಗೆ ಹೊಡಿಲಿಕ್ಕೆ ಆಗುದಿಲ್ಲ ಅವನಿಗೆ. ಆದ್ರೆ 100 ಜನರ ಅರೆಸ್ಟ್ ಮಾಡೋ ಪವರ್ ಅವನಿಗಿದೆ. ಹಲೋ, ಅರ್ಥ ಆಗ್ತದ? ನೋಡ್ರಿ, ಒಬ್ಬ ಯಾವ್ದಾರು ಇನ್ಸ್ಪೆಕ್ಟರ್ ಭಯಂಕರ ಬಲಿಷ್ಠವಾಗಿರಲ್ಲ, ನೋಡಕ್ ವೀಕ್ ಇರ್ತಾನೆ. ಆದ್ರೆ ಅವನು 100 ಜನರ ಟಕ್ಕನೆ ಹಿಡ್ಕೊಂಡು ಅರೆಸ್ಟ್ ಮಾಡಬಹುದು. ಹಲೋ, ಯಾಕೆ? ಜನರು ಅವನ ನೋಡುವಾಗ ಸರೆಂಡರ್ ಆಗ್ತಾರೆ. ಯಾಕೆ? ಅವನ ಪರ್ಸನಾಲಿಟಿ ನೋಡಿ ಅಲ್ಲ, ಅವನ ಮೀಸೆ ನೋಡಿ ಅಲ್ಲ, ಅವನ ಹಿಂದಿರೋ ಪವರ್. ಅವನ ಹಿಂದೆ ಪವರ್ ಇದೆ, ಟ್ಯಾಂಕ್ಸ್ಗಳಿದಾವೆ, ಮಿಸೈಲ್ಸ್ ಇದಾವೆ, ಅದನ್ನು ನೋಡಿ ಹೆದರ್ತಾರೆ. ನೀವು ಸಿಟಿಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು ನೋಡಿರ? ಸರ್ಕಲ್ ಇನ್ಸ್ಪೆಕ್ಟರ್ ನೋಡೋಕೆ ಬಡಕಲ್ ಇರ್ತಾನ, ಅವನು ಹಿಂಗಿರ್ತಾನ ಅವನು. ಹೌದಾ? ಅವನನ್ನು ಸರ್ಕಲ್ ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಪೊಲೀಸ್ ಅಧಿಕಾರಿ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೆ ಹಿಂಗ್ ಭಯಂಕರ ಗಾಳಿ ಬಂದ್ರೆ ಹಾರ್ಬಿಡ್ತಾರೆ, ಒಬ್ಬರು ಹಂಗಿರ್ತಾರೆ. ಆದ್ರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ನಿಂತ್ಕೊಂಡು ಜಸ್ಟ್ ಒಂದು ಕೈ ಮಾಡಿದ್ರೆ ಸಾಕು. ಹಲೋ, ಏನು? ಜಸ್ಟ್ ಒಂದು ಕೈ ಮಾಡಿದ್ರೆ ಸಾಕು. ನೀನ್ ಯಾವ ಕಾರಲ್ಲಿ ಬರ್ತಿದ್ದು ಇಂಪಾರ್ಟೆಂಟ್ ಅಲ್ಲ. ನೀ BMW ಅಲ್ಲೇ ಬರು, ಮಾರುತಿ ಸುಜುಕಿ ಎಲ್ಲಾದ್ರೂ ಬಾ, ನೀನ್ ಲಾರಿ ಹೊಡ್ಕೊಂಡಾದ್ರು ಬಾ, 16 ವೀಲ್ ಹೊಡ್ಕೊಂಡಾದ್ರು ಬಾ, ಕೈ ಮಾಡಿದಾಗ ನಿಲ್ಲೇಬೇಕು. ಯಾಕೆ? ಅವನ ಪರ್ಸನಾಲಿಟಿನ, ಅವನಿಂದಿರುವ ಅಧಿಕಾರ ಎಂತದೇ ಆದ್ರೂ ನಿಲ್ಲೇಬೇಕು. ಒಂದೊಂದ್ಸಾರಿ ನಿಮ್ಗೆ ಅನಿಸ್ತದೆ, ಪೊಲೀಸ್ ಕೈ ಮಾಡಿದಾಗ ಎದ್ದು ಹೊಡೆದು ಬಿಡ್ಬೇಕು ಅನಿಸ್ತದೆ, ಸಿಟ್ಟು ಬರ್ತದೆ. ಹೌದಾ? ಹಿಡಿದಪ್ಪ ಅಂತ ಬೈತಾರೆ, ಆದ್ರೆ ಏನು ಮಾಡಕ್ಕಾಗಲ್ಲ. ಯಾಕೆ? ಅವನಿಗಿರೋ ಪವರ್ಗೆ ನೀವು ಸರೆಂಡರ್ ಆಗಲೇಬೇಕು. ಅವನ್ ನೋಡಕ್ ಚೆನ್ನಾಗಿ ಕಾಣುದಿಲ್ಲ, ಪರ್ಸನಾಲಿಟಿ ಇಲ್ಲ, ಪವರ್ ಶಕ್ತಿ ಇಲ್ಲ, ಆದ್ರೆ ಅವನಿಗೊಂದು ಪವರ್ ಕೊಡುತ್ತಿದೆ, ಅವನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರಕ್ಕೆ ಎಂಥದೇ ಲಾರಿ ಬಂದ್ರು ನಿಲ್ಲೇಬೇಕು, ಎಂಥ ಕಾರ್ ಬಂದ್ರು ನಿಲ್ಲೇಬೇಕು.
ಅವನು ಕೈ ಮಾಡಿದಾಗ ನಿಲ್ಲಬೇಕು, ಹೋಗಂದಾಗ ಹೋಗ್ಬೇಕು. ಯಾಕೆ? ಆ ಪವರ್ ಅವನಿಗಿದೆ. ನಾರ್ಮಲ್ ಇನ್ಸ್ಪೆಕ್ಟರ್ಗೆ ಇಂಥ ಪವರ್ ಇದೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ. ದೇವರು ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರು ಹೇಳ್ತಿದ್ದಾರೆ, ನಂಬುವಾದಂತ ನಿನಗೆ ನಾನೇನ್ ಮಾಡಿದ್ದೇನೆ? ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ವೈರಿಯ ಸಮಸ್ತ ಬಲದ ಮೇಲೆ ನಿನಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿನಗೆ ಕೇಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಾನು ನಿನಗೆ ಏನು ಕೊಟ್ಟಿದ್ದೇನೆ? ಪವರ್. ಐ ಹ್ಯಾವ್ ಗಿವನ್ ಯು ಅಥಾರಿಟಿ, ಅಧಿಕಾರ ಕೊಟ್ಟಿದ್ದೇನೆ. ನೀನೇನ್ ಮಾಡೋದನ್ನ ಚಲಾಯಿಸ್. ದೆವ್ವಗಳನ್ನ ನೋಡಿ, ದುರಾತ್ಮನ ನೋಡಿ ಭಯಪಡಬೇಡ. ದುಷ್ಟನ ನೋಡಿ ಭಯಪಡಬೇಡ. ಸಮಸ್ಯೆ ಎಂಬ ಅಲೆಗಳನ್ನು ತಂದಾಕೋ ದುರಾತ್ಮನ ನೋಡಿ ಭಯಪಡಬೇಡ. ಯಾಕೆ? ದೇವರು ನಿನಗೆ ಅದನ್ನು ತುಳಿಯುವುದಕ್ಕೆ ಅಧಿಕಾರ. ಹಾವುಗಳು ಚೇಳುಗಳು ಅಂದ್ರೆ ಏನು ಗೊತ್ತಾ? ಹಾವುಗಳಂತ ಹೇಳಿದ್ರೆ ಬಲಿಷ್ಠನಾದ ಸೈತಾನ, ಚೇಳುಗಳಂದ್ರೆ ಸೈತಾನ ದೂತರು. ಅವುಗಳನ್ನು ತುಳಿದಕ್ಕೆ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಆಲ್ ಡೀಮನ್ಸ್ ಅಂಡ್ ಇವಿಲ್ ಸ್ಪಿರಿಟ್ಸ್ ಅಂತ ಕರೀತಾರೆ. ಡೀಮನ್ಸ್ ಆರ್ ದ ಸ್ನೇಕ್ಸ್, ಇವಿಲ್ ಸ್ಪಿರಿಟ್ಸ್ ಆರ್ ದಿ ಸ್ಕಾರ್ಪಿಯನ್ಸ್. ಅವೆಲ್ಲವುಗಳನ್ನು ತುಳಿಲಿಕ್ಕೆ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲೋ ಹಲೋ. ಸಮಸ್ಯೆ ಬರುವಾಗ ಅಳಬೇಡ. ಕುಟುಂಬದಲ್ಲಿ ಬಿರುಕುಗಳು ಬರುವಾಗ ಅಳಬೇಡ. ಇದ್ರ ಹಿಂದೆ ಯಾರಿದ್ದಾರೆ? ಯಾವ್ದಾರು ಒಂದು ಹಾವಿರ್ಬೇಕು, ಇಲ್ಲ ಚೇಳಿರ್ಬೇಕು. ನಿನ್ನ ಕುಟುಂಬ ಒಡಿಲಿಕ್ಕೆ ಒಂದು ಹಾವು ಇಲ್ಲ ಚೇಳು ಬಂದಿರ್ತದೆ. ನಿನ್ನ ಬಿಸ್ನೆಸ್ ಅನ್ನು ಒಡಿಲಿಕ್ಕೆ ಒಂದು ಹಾವು ಇಲ್ಲ ಚೇಳು ಬಂದಿರ್ತದೆ. ನಿನ್ನ ಸಾಲವನ್ನು ಹೆಚ್ಚಿಸ್ ಮಾಡ್ಲಿಕ್ಕೆ ಒಂದು ಹಾವು ಇಲ್ಲ ಚೇಳು ಬಂದಿರ್ತದೆ. ಬೈಬಲ್ ಹೇಳ್ತದೆ, ಅದ್ರ ಮೇಲೆ ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಅಧಿಕಾರ ನಾನು ನಿನಗೆ ಕೊಟ್ಟಿದ್ದೇನೆ. ಪವರ್ ಆಫ್ ಅಟಾರ್ನಿ ನಿನಗೆ ಕೊಟ್ಟಿದ್ದೇನೆ. ನೀನು ಆ ಅಧಿಕಾರನ ಚಲಾಯಿಸು, ಆ ಅಧಿಕಾರನ ಉಪಯೋಗಿಸು. ದೇವರು ನಿನ್ನ ಪರವಾಗಿದ್ದಾನೆ. ಹಲ್ಲೆಲೂಯಾ. ಹೇಳ್ರಿ, ದೇವರು ನನಗೆ ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ನನಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಪ್ರತಿಯೊಬ್ಬ ಕ್ರೈಸ್ತನಿಗೂ ಹಾವುಗಳನ್ನು, ಚೇಳುಗಳನ್ನು ತುಳಿಯುವಂತ ಸಾಮರ್ಥ್ಯ ಇದೆ. ಎಲ್ಲ ವಿಶ್ವಾಸಿಗಳಿಗೆ, ಯೇಸುವನ್ನು ನಂಬಿದಂತ ಪ್ರತಿಯೊಬ್ಬ ವಿಶ್ವಾಸಿಗೂ ದುರಾತ್ಮಗಳನ್ನು, ದುರಾತ್ಮ ದೂತರನ್ನ ಓಡಿಸುವ ಸಾಮರ್ಥ್ಯ ನಿಮಗಿದೆ. ಅವುಗಳನ್ನ ಹೆದರು ನೀವಲ್ಲ, ನಿಮ್ಮನ್ನ ಹೆದರಿ ಓಡೋಗ್ತದೆ. ಯಾಕೆ? ನಿಮ್ಮಿಂದಿರುವಂತ ಪವರ್, ಮಿಸೈಲ್ ಪವರ್, ದಟ್ ಈಸ್ ಜೀಸಸ್ ಪವರ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕರ್ತನು ಗಟ್ಟಿಯಾದ ಚಪ್ಪಾಳೆ ತಟ್ಟಿ ನಾವು ಎದ್ದಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.